ಕಿಶೋರ ಭಾರತದ 11ನೇ ಅಧ್ಯಾಯ ಮದ್ದಾನೆಗಳಿಗೂ ಗುದ್ದು ಕೊಟ್ಟ ಮುಗ್ಧರು. ಇದರ ಮೊದಲನೇ ಉಪಾಧ್ಯಾಯ ಮಹಾಭಾರತ ಯುದ್ಧ. ಶ್ರೀಕೃಷ್ಣನ ರಾಯಭಾರ ವಿಫಲಗೊಂಡ ನಂತರ ಯುದ್ಧದ ಸಿದ್ಧತೆಗಳು ಭರದಿಂದ ಸಾಗಿದವು. ಪಾಂಡವರ ಕಡೆಯಲ್ಲಿ 7 ಅಕ್ಷೋಹಿಣಿ ಸೈನ್ಯ ಸೇರಿತು. ಒಂದು ಅಕ್ಷೋಹಿಣಿ ಸೈನ್ಯ ಅಂದರೆ 21,870 ಆನೆಗಳು, 21,870 ರಥಗಳು, 65,610 ಕುದುರೆಗಳು ಮತ್ತು 1,09,350 ಕಾಲಾಳುಗಳಿರುವ ಸೈನ್ಯ. ಯುಧಿಷ್ಠಿರ ತನ್ನ ಸೇನೆಯಲ್ಲಿ ಒಂದೊಂದು ಅಕ್ಷೋಹಿಣಿಗೆ ಒಬ್ಬೊಬ್ಬ ಪ್ರಮುಖರನ್ನು ನೇಮಿಸಿದ. ಪಾಂಚಾಲ ರಾಜನಾದ ದೃಪದ, ಮತ್ಸ್ಯರಾಜನಾದ ವಿರಾಟ, ದೃಪದನ ಮಗನಾದ ದೃಷ್ಟದ್ಯುಮ್ನ, ಮಹಾರಥಿಯಾದ ಶಿಖಂಡಿ, ಯದುವಂಶದ ಸಾತ್ಯಕಿ, ಚೇದಿರಾಜನಾದ ದೃಷ್ಟಕೇತು ಮತ್ತು ಭೀಮಸೇನ ಇವರುಗಳೇ ಆ ಪ್ರಮುಖರು. ಇಡೀ ಸೈನ್ಯದ ಮುಖ್ಯ ಸೇನಾಧಿಪತಿಯಾಗಿ ದೃಷ್ಟದ್ಯುಮ್ನನು ನೇಮಕಗೊಂಡ. ಶುಭ ಮುಹೂರ್ತದಲ್ಲಿ ಶಸ್ತ್ರಾಸ್ತ್ರಗಳನ್ನು ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ರಕ್ಷಾಬಂಧನವನ್ನು ಮಾಡಿಕೊಂಡು ಸ್ವಸ್ತಿ ವಾಚನದೊಂದಿಗೆ ಆ ಮಹಾಸೇನೆಯು ರಣರಂಗದ ಕಡೆಗೆ ಪ್ರಯಾಣ ಬೆಳೆಸಿತು. ಜಯಘೋಷದ ಮಹಾ ಕಲಕಲ ನಿನಾದದೊಂದಿಗೆ ಆ ಕವಚಧಾರಿ ಸೈನಿಕರು ಆನೆ, ಕುದುರೆ, ರಥಗಳ ಸಂಚಲನವನ್ನು ಅನುವರಿಸಿ ಹೆಜ್ಜೆ ಹಾಕಿದರು. ಪಾಂಡವ ವಾಹಿನಿಯು ಆ ಸಮಯದಲ್ಲಿ ತುಂಬು ಪ್ರವಾಹದ ಗಂಗಾ ನದಿಯಂತೆಯೇ ಕಾಣುತ್ತಿತ್ತು. ಹುಣ್ಣಿಮೆಯ ರಾತ್ರಿಯಲ್ಲಿ ಸಮುದ್ರವು ಉಕ್ಕಿ ಉಕ್ಕಿ ಮೊರೆಯುವಂತೆ ಆ ಸೈನ್ಯವು ಮಹಾ ನಿನಾದಗೈಯುತ್ತಿತ್ತು. ಯುದ್ಧದ ಸಾಮಗ್ರಿಗಳನ್ನು ಹೊತ್ತ ಬಂಡಿಗಳು, ಗುಡಾರದ ಗಾಡಿಗಳು, ಶಸ್ತ್ರಚಿಕಿತ್ಸಾ ನಿಪುಣರ ತಂಡ ಎಲ್ಲವೂ ಸೈನ್ಯದ ಹಿಂದೆ ಸಾಲಾಗಿ ಹೊರಟವು. ಹೀಗೆ ಸುವ್ಯವಸ್ಥಿತವಾದ ಸೇನೆಯು ಸಿಬ್ಬಂದಿಯೊಂದಿಗೆ ಕುರುಕ್ಷೇತ್ರವನ್ನು ಮುಟ್ಟಿತು. ಪಾಂಡವರ ಸೈನಿಕರು ಕುರುಕ್ಷೇತ್ರದ ಹಿರಣ್ಯವತಿ ನದಿಯನ್ನು ಗಡಿಯಾಗಿಟ್ಟುಕೊಂಡು ಅದರ ಸಮೀಪದಲ್ಲೇ ಕಂದಕವನ್ನು ತೋಡಿದರು. ಅದರ ರಕ್ಷಣೆಗಾಗಿ ಸೈನ್ಯದ ಒಂದು ತುಕಡಿಯನ್ನು ಸುತ್ತಲೂ ನಿಲ್ಲಿಸಿದರು. ನಂತರ ಸಕಲ ಸಂಭಾರಗಳಿಂದಲೂ ಸುಸಜ್ಜಿತವಾದ ಶಿಬಿರಗಳನ್ನು ನಿರ್ಮಿಸಿದರು. ಪಾಂಡವರ ಪರವಾಗಿ ಯುದ್ಧ ಮಾಡಲು ಆಗಮಿಸಿದ್ದ ಎಲ್ಲ ರಾಜರುಗಳಿಗೂ ಅವರ ಸೈನಿಕರುಗಳಿಗೂ ಲಕ್ಷಾಂತರ ಬಿಡಾರಗಳು ಸಿದ್ಧವಾದವು. ಪ್ರತಿ ಗುಡಾರದಲ್ಲೂ ಆಹಾರ ಮತ್ತು ನೀರು ಸಮೃದ್ಧವಾಗಿ ದೊರಕುವಂತೆ ವ್ಯವಸ್ಥೆ ಮಾಡಲಾಯಿತು. ಇದಲ್ಲದೆ ಶಸ್ತ್ರಾಸ್ತ್ರಗಳ ಭಂಡಾರಗಳನ್ನು ನಿರ್ಮಿಸಿ ಕತ್ತಿ, ಶೂಲ, ಪರಶು, ಈಟಿ, ಬಿಲ್ಲು ಬಾಣಗಳು ಇತ್ಯಾದಿಗಳನ್ನು ಸುಲಭವಾಗಿ ದಿಗುವಂತೆ ನೋಡಿಸಲಾಯಿತು. ಮಹಾಸೇನಾಪತಿಯ ಆಜ್ಞೆಗಾಗಿಯೇ ಕಾಯುತ್ತಾ ಪಾಂಡವ ಸೈನ್ಯ ಯುದ್ಧ ಸನ್ನದ್ಧವಾಗಿ ನಿಂತಿತು. ಅತ್ತ ದುರ್ಯೋಧನನ ಸೈನ್ಯವೂ ಯುದ್ಧಕ್ಕೆ ಸಿದ್ಧವಾಯಿತು. ದುರ್ಯೋಧನನ ಬಳಿ 11 ಅಕ್ಷೋಹಿಣಿ ಸೈನ್ಯವಿದ್ದಿತು. ಒಂದೊಂದು ಅಕ್ಷೋಹಿಣಿಗೂ ಒಬ್ಬೊಬ್ಬ ನಾಯಕರಂತೆ 11 ವೀರರನ್ನು ಆರಿಸಲಾಯಿತು. ಭೀಷ್ಮ, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಮದ್ರರಾಜನಾದ ಶಲ್ಯ, ಸಿಂಧುರಾಜನಾದ ಜಯದ್ರಥ, ಕಾಂಬೋಜರಾಜನಾದ ಸುದಕ್ಷಿಣ, ಭೋಜರಾಜನ ಮಗನಾದ ಕೃತವರ್ಮ, ದ್ರೋಣಪುತ್ರನಾದ ಅಶ್ವತ್ಥಾಮ, ಮಹಾರಥಿಯಾದ ಕರ್ಣ, ಚಂದ್ರವಂಶದವನಾದ ಭೂರಿಶ್ರವಸ್ಸು ಮತ್ತು ಗಾಂಧಾರ ರಾಜನಾದ ಶಕುನಿ ಇವರುಗಳೇ ಆ ಮಹಾನಾಯಕರು. ಆನಂತರ ದುರ್ಯೋಧನನು ಭೀಷ್ಮನ ಬಳಿಗೆ ಹೋಗಿ, ಪಿತಾಮಹ, ನನ್ನ 11 ಅಕ್ಷೋಹಿಣಿ ಸೈನ್ಯ ಯುದ್ಧಕ್ಕೆ ಸಜ್ಜಾಗಿ ನಿಂತಿದೆ. ಕೃಪಾಚಾರ್ಯರು, ದ್ರೋಣರು, ಅಶ್ವತ್ಥಾಮ ಮೊದಲಾದ ಮಹಾರಥರು ನಮ್ಮ ಸೇನೆಯ ನಾಯಕರುಗಳಾಗಿದ್ದಾರೆ. ನೀನು ನಮ್ಮ ಸೇನೆಯ ದಂಡನಾಯಕನಾಗಿ ನಮಗೆ ಮಾರ್ಗದರ್ಶನ ಮಾಡಬೇಕು ಎಂದು ಪ್ರಾರ್ಥಿಸಿದ. ಭೀಷ್ಮ, ದುರ್ಯೋಧನ, ಈ ಯುದ್ಧವು ತಪ್ಪಿದ್ರೆ ತುಂಬ ಚೆನ್ನಾಗಿತ್ತು. ಆದರೆ ದೈವ ನಿಯಾಮಕ, ಯುದ್ಧ ನಡೆಯುವುದು ಅನಿವಾರ್ಯವೆಂಬಂತೆ ಕಾಣುತ್ತಿದೆ. ನಾನು ಮೊದಲಿನಿಂದಲೂ ಧೃತರಾಷ್ಟ್ರನೊಡನೆಯೇ ಇದ್ದೇನೆ. ಆದ್ದರಿಂದ ಈ ಯುದ್ಧದಲ್ಲಿ ನಾವು ಧೃತರಾಷ್ಟ್ರನಿಗೆ ಹಿತವನ್ನುಂಟು ಮಾಡುವುದಕ್ಕಾಗಿ ಅವನ ಮಕ್ಕಳ ಕಡೆಗೆ ಇರಬೇಕಾದುದು ಸಹಜವೇ ಆಗಿದೆ. ನಾನು ನಿನ್ನ ಸೇನೆಯ ದಂಡನಾಯಕನಾಗಲು ಒಪ್ಪುತ್ತೇನೆ. ಆದರೆ ಒಂದು ಮಾತು, ಯುದ್ಧದಲ್ಲಿ ನಾನು ಪಾಂಡವರ ಯಾರನ್ನೂ ಕೊಲ್ಲುವುದಿಲ್ಲ. ಏಕೆಂದರೆ ನಿನ್ನಂತೆಯೇ ಅವರು ನನ್ನ ಮೊಮ್ಮಕ್ಕಳೇ ಆಗಿದ್ದಾರೆ. ಆದರೆ ನಾನು ಯುದ್ಧ ಮಾಡುವಷ್ಟು ಕಾಲವೂ ಪ್ರತಿದಿನ ಅವರ ಪಕ್ಷದ ಕನಿಷ್ಠ 10,000 ಯೋಧರನ್ನಾದರೂ ಆಹುತಿ ತೆಗೆದುಕೊಳ್ಳುತ್ತೇನೆ. ಇನ್ನೊಂದು ವಿಷಯವೆಂದರೆ, ದೃಪದನ ಮಗನಾದ ಶಿಖಂಡಿಯು ನನ್ನೊಡನೆ ಯುದ್ಧಕ್ಕೆ ಬಂದರೆ ನಾನು ಶಸ್ತ್ರವನ್ನು ಬಿಸಿಟು ಯುದ್ಧ ಮಾಡುವುದನ್ನು ನಿಲ್ಲಿಸಿಬಿಡುತ್ತೇನೆ ಎಂದನು. ದುರ್ಯೋಧನನಿಗೆ ಭೀಷ್ಮನ ಮಾತು ಕೇಳಿ ಆಘಾತವಾಯಿತು. ಅವನು, ತಾತ, ಶಿಖಂಡಿ ಎದುರು ನೀವೇಕೆ ಯುದ್ಧ ಮಾಡುವುದಿಲ್ಲ ಎಂದು ಕೇಳಿದನು. ಭೀಷ್ಮ, ದುರ್ಯೋಧನ, ಶಿಖಂಡಿಯು ಹಿಂದಿನ ಜನ್ಮದಲ್ಲಿ ಹೆಂಗುಸಾಗಿದ್ದನು. ಕಾಶಿರಾಜನ ಮಗಳಾಗಿದ್ದ ಅಂಬೆಯೇ ಇಂದಿನ ಶಿಖಂಡಿ. ಹಿಂದೆ ಅಂಬೆಯನ್ನು, ಅವಳ ತಂಗಿ ಅಂಬಿಕೆ ಅಂಬಾಲಿಕೆಯರನ್ನು ನಾನು ಕರೆತಂದು ನಿಮ್ಮ ತಾತನೂ ನನ್ನ ತಮ್ಮನೂ ಆದ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಲು ಪ್ರಯತ್ನಿಸಿದೆ. ಆದರೆ ಅಂಬೆ ಅದಕ್ಕೆ ಸಮ್ಮತಿಸಲಿಲ್ಲ ಎಂದು ಹೇಳಿ ಅಂಬೆಯ ಕಥೆಯನ್ನು ವಿಸ್ತಾರವಾಗಿ ಹೇಳಿದನು.
ಹೀಗೆ ಅಂಬೆಯನ್ನು ಮದುವೆಯಾಗಲು ಸಾಲ್ವರಾಜನು ಒಪ್ಪಲಿಲ್ಲ. ಅವಳ ಮದುವೆಯು ನನ್ನಿಂದ ತಪ್ಪಿ ಹೋದುದರಿಂದ ಅವಳು ಸಿಟ್ಟಾಗಿ ನನ್ನನ್ನು ನಾಶಪಡಿಸುವುದಕ್ಕಾಗಿ ತಪಸ್ಸು ಮಾಡಿ ಈ ಜನ್ಮದಲ್ಲೇ ದೃಪದನ ಮಗಳಾಗಿ ಹುಟ್ಟಿದಳು. ಕೆಲವು ಕಾಲದ ನಂತರ ಗಂಡುಸಾಗಿ ಪರಿವರ್ತನೆ ಹೊಂದಿದಳು. ಹೀಗೆ ಒಮ್ಮೆ ಹೆಂಗುಸಾಗಿ ಹುಟ್ಟಿ ನಂತರ ಗಂಡುಸಾಗಿರುವ ಶಿಖಂಡಿಯೊಡನೆ ನಾನು ಯುದ್ಧ ಮಾಡುವುದಿಲ್ಲ ಎಂದನು. ಅನಿವಾರ್ಯವಾಗಿ ದುರ್ಯೋಧನ ಭೀಷ್ಮನ ಮಾತಿಗೆ ಒಪ್ಪಿಕೊಳ್ಳಲೇಬೇಕಾಯಿತು. ಇದಾದ ನಂತರ ಭೀಷ್ಮನು ಕೌರವ ಸೇನೆಯ ಬಲಾಬಲಗಳನ್ನು ಲೆಕ್ಕ ಹಾಕಲಾರಂಭಿಸಿದನು. ಅತಿರಥರು ಯಾರು, ಮಹಾರಥರು ಯಾರು ಎನ್ನುತ್ತಿರುವಾಗ ಕರ್ಣನ ಹೆಸರು ಬಂತು. ಭೀಷ್ಮನು ಕರ್ಣನು ತನ್ನ ಕರ್ಣಕುಂಡಲಗಳನ್ನು ಕವಚಗಳನ್ನು ತ್ಯಜಿಸಿರುವುದರಿಂದ ಅವನು ಕೇವಲ ಅರ್ಧರಥನಾಗಿದ್ದಾನೆ ಎಂದನು. ಕರ್ಣನಿಗೆ ಮಹಾಕೋಪ ಬಂದಿತು. ಅವನು ಭೀಷ್ಮನನ್ನು ಬಲವಾಗಿ ನಿಂದಿಸಿದನು. ಭೀಷ್ಮನು ಸಹ ಕರ್ಣನ ಅಹಂಕಾರವನ್ನು ಹೀಗೆಳೆದು ಮಾತನಾಡಿದನು. ಕರ್ಣ ಕೋಪಗೊಂಡು, ಈ ಭೀಷ್ಮನು ಸೇನಾಪತಿ ಆಗಿರುವವರೆಗೆ ನಾನು ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಸಭಾತ್ಯಾಗ ಮಾಡಿದನು. ಇದರಿಂದ ದುರ್ಯೋಧನನು ಕಂಗಾಲಾದನು. ಇದೇ ಸಮಯದಲ್ಲಿ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನು ಯುದ್ಧ ಸನ್ನದ್ಧರಾಗಿದ್ದ ಕೌರವ ಪಾಂಡವರನ್ನು ನೋಡಲೆಂದು ಬಂದನು. ಎರಡೂ ಪಕ್ಷದವರು ಯುದ್ಧದಲ್ಲಿ ಅವನ ಸಹಾಯವನ್ನು ಅಪೇಕ್ಷಿಸಿದರು. ಬಲರಾಮನು, ಗದಾಯುದ್ಧ ವಿಶಾರದರಾದ ಕೌರವ ದುರ್ಯೋಧನ ಮತ್ತು ಪಾಂಡವ ಭೀಮಸೇನ ಇಬ್ಬರೂ ನನಗೆ ಶಿಷ್ಯರೇ ಆಗಿದ್ದಾರೆ. ನನಗಿಬ್ಬರ ಮೇಲೂ ಒಂದೇ ರೀತಿಯ ಪ್ರೀತಿ, ಸ್ನೇಹ, ವಿಶ್ವಾಸಗಳಿವೆ. ಆದ್ದರಿಂದ ನಾನು ಯಾವ ಪಕ್ಷವನ್ನೂ ಸೇರುವುದಿಲ್ಲ. ನಾನು ಸರಸ್ವತಿ ನದಿಯ ತೀರದಲ್ಲಿರುವ ಕ್ಷೇತ್ರಗಳನ್ನು ಸಂದರ್ಶಿಸಲು ಹೋಗುತ್ತೇನೆ ಎಂದು ಹೇಳಿ ತೀರ್ಥಯಾತ್ರೆಗೆ ಹೊರಟು ಹೋದನು. ಆನಂತರ ದೃಷ್ಟದ್ಯುಮ್ನನು ಪಾಂಡವ ಸೇನೆಯನ್ನು ವ್ಯವಸ್ಥಿತವಾಗಿ ವಿಭಾಗಿಸಿದನು. ಸೇನೆಯ ಯಾವ ಭಾಗ ಮುಂಭಾಗದಲ್ಲಿರಬೇಕು, ಯಾವುದು ಮಧ್ಯದಲ್ಲಿರಬೇಕು, ಹಿಂಭಾಗದಲ್ಲಿ ಇರಬೇಕಾದುದು ಯಾವುದು ಎಂದು ತಿಳಿಸಿದನು. ಹಾಗೆಯೇ ತನ್ನ ಕಡೆಯಲ್ಲಿ ಯಾರು ಯಾರಿಗೆ ಎಷ್ಟೆಷ್ಟು ಬಲವಿದೆ, ಎಷ್ಟರ ಮಟ್ಟಿಗೆ ಯುದ್ಧೋತ್ಸಾಹವಿದೆ ಎಂಬುದನ್ನು ಕಂಡುಕೊಂಡು ಶತ್ರು ಪಂಗಡದ ಯಾರು ಯಾರನ್ನು ತನ್ನವರು ಎದುರಿಸಬೇಕೆಂದು ನಿರ್ದೇಶನ ಮಾಡಿದನು. ಯುದ್ಧ ಕಾಲದಲ್ಲಿ ಪಾಂಡವ ಪಕ್ಷದವರಾರು ಎಂಬುದನ್ನು ತಿಳಿಯಲು ಅನುಕೂಲಿಸುವಂತೆ ತನ್ನ ಸೈನಿಕರಿಗೆ ಸಂಕೇತವುಳ್ಳ ಲಾಂಛನಗಳನ್ನು ಕೊಟ್ಟನು. ವಿವಿಧ ಸಮಯಗಳಲ್ಲಿ ಅವರು ಉಪಯೋಗಿಸಬೇಕಾದ ಸಂಕೇತ ಶಬ್ದಗಳನ್ನು ತಿಳಿಸಿದನು. ಕುರುಕ್ಷೇತ್ರದ ಪಶ್ಚಿಮ ದಿಕ್ಕಿನಲ್ಲಿ ಪಾಂಡವ ಸೈನಿಕರು, ಪೂರ್ವ ದಿಕ್ಕಿನಲ್ಲಿ ಕೌರವ ಸೈನಿಕರು ತಮ್ಮ ತಮ್ಮ ಸೇನಾಪತಿಗಳಿಂದ ಯುದ್ಧದ ಅಣತಿಯನ್ನೇ ನಿರೀಕ್ಷಿಸುತ್ತಾ ನಿಂತರು. ಯುದ್ಧ ಪ್ರಾರಂಭದ ಮುನ್ನ ಎರಡೂ ಪಕ್ಷಗಳ ಪ್ರಮುಖರು ಒಂದೆಡೆ ಸೇರಿ ಯುದ್ಧದಲ್ಲಿ ಮತ್ತು ಯುದ್ಧಾನಂತರ ಪಾಲಿಸಬೇಕಾದ ನಿಯಮ ನಿಬಂಧನೆಗಳನ್ನು ಹಾಕಿಕೊಂಡರು. ಯುದ್ಧ ಮಾಡುವಾಗ ರಥಿಕನು, ಅಂದರೆ ರಥದಲ್ಲಿದ್ದು ಯುದ್ಧ ಮಾಡುವವನು ರಥಿಕರೊಡನೆ ಯುದ್ಧ ಮಾಡಬೇಕು. ಹಾಗೆ ಗಜಾರೋಹಿಯು ಗಜಾರೋಹಿಯೊಡನೆ, ಅಶ್ವಾರೋಹಿಯು ಅಶ್ವಾರೋಹಿಯೊಡನೆ ಮತ್ತು ಪದಾತಿಯು ಪದಾತಿಯೊಡನೆ ಕಾದಬೇಕು. ಯುದ್ಧ ಮಾಡುವಾಗ ತನಗೆ ಸಮಬಲನಾದ ಎದುರಾಳಿಯನ್ನು ಆರಿಸಿಕೊಳ್ಳಬೇಕು. ಶರಣಾಗತನಾದವನನ್ನು, ಯುದ್ಧದಿಂದ ವಿರಮಿಸಿದವನನ್ನು, ಕವಚವಿಲ್ಲದವನನ್ನು, ಶಸ್ತ್ರಾಸ್ತ್ರಗಳು ಮುಗಿದು ಹೋಗಿರುವವನು ಸಂಹರಿಸಬಾರದು. ಸೂರ್ಯನ ಮುಳುಗಿದ ನಂತರ ಯುದ್ಧವನ್ನು ನಿಲ್ಲಿಸಿ ಬಿಡಬೇಕು. ಯುದ್ಧದಲ್ಲಿ ಯೋಧರಿಗೆ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡುವವರನ್ನು, ಯೋಧರಲ್ಲಿ ಉತ್ಸಾಹ ತುಂಬಲು ಶಂಖೋದ್ಘೋಷ ಮಾಡುವವರನ್ನು, ಇತರ ವಾದ್ಯಗಾರರನ್ನು ಶಸ್ತ್ರಾಘಾತಕ್ಕೊಳಪಡಿಸಬಾರದು. ಈ ಯುದ್ಧವು ನಿಂತ ನಂತರ ನಮ್ಮಲ್ಲಿ ಯಾವ ವಿಧವಾದ ದ್ವೇಷವೂ ಉಳಿಯಬಾರದು. ಈಗಿನ ಶತ್ರುತ್ವ ಭಾವನೆಯನ್ನು ಖಂಡಿತ ಮುಂದುವರೆಸಿಕೊಂಡು ಹೋಗಬಾರದು. ಹಾಗೆಯೇ ಪ್ರತಿದಿನ ಸಂಜೆ ಯುದ್ಧಾನಂತರ ಮಾರನೆಯ ಬೆಳಗ್ಗೆ ಯುದ್ಧ ಪ್ರಾರಂಭವಾಗುವವರೆಗೆ ಎರಡು ಪಕ್ಷದವಳು ಪರಸ್ಪರ ಮಿತ್ರಭಾವದಿಂದಲೇ ವ್ಯವಹರಿಸಬೇಕು. ಈ ನಿಯಮಗಳನ್ನು ಹಾಕಿಕೊಂಡ ನಾಯಕರು ಮತ್ತೆ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು. ತನ್ನ ಮಕ್ಕಳಿಗೂ ಪಾಂಡವರಿಗೂ ನಡೆಯುವ ಯುದ್ಧದ ವಾರ್ತೆಯನ್ನು ವಿವರವಾಗಿ ತಿಳಿದುಕೊಳ್ಳಬೇಕೆಂದು ಧೃತರಾಷ್ಟ್ರ ಅಪೇಕ್ಷಿಸಿದ. ಆಗ ವ್ಯಾಸ ಮಹರ್ಷಿಗಳು ಪ್ರತ್ಯಕ್ಷರಾಗಿ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದರು. ಇದರಿಂದಾಗಿ ಸಂಜಯನಿಗೆ ಅವನು ಕುಳಿತಿದ್ದ ಕಡೆಯಿಂದಲೇ ರಣರಂಗದ ಎಲ್ಲ ಕಡೆಗಳಲ್ಲೂ ಅದರ ಸುತ್ತಮುತ್ತಲು ನಡೆಯುತ್ತಿದ್ದ ಎಲ್ಲ ವಿದ್ಯಮಾನಗಳು ಗೋಚರವಾಗುತ್ತಿದ್ದವು. ಸಂಜಯ ಧೃತರಾಷ್ಟ್ರನಿಗೆ ತಾನು ಕಂಡ ಎಲ್ಲ ಸಂಗತಿಗಳನ್ನು ವಿವರವಾಗಿ ಹೇಳುತ್ತಿದ್ದನು. ಹೀಗೆ ಧೃತರಾಷ್ಟ್ರನಿಗೆ ಮಹಾಭಾರತದ ಸಂಪೂರ್ಣ ಘಟನಾವಳಿಗಳು ತಿಳಿದವು. ಯುದ್ಧ ಪ್ರಾರಂಭವಾಗುವ ದಿನ ಬೆಳಗಾದೊಡನೆ ರಣರಂಗದಲ್ಲಿ ಕೋಲಾಹಲವೋ ಕೋಲಾಹಲ. ಕೌರವ ಪಾಂಡವರ ವಿವಿಧ ಸೇನಾಪತಿಗಳು, ಇತರ ವೀರರು ಕೊಡುತ್ತಿದ್ದ ಸೂಚನೆ, ಆಜ್ಞೆಗಳು ರಣರಂಗವನ್ನು ವ್ಯಾಪಿಸಿದವು. ಎಲ್ಲಿ ಕುದುರೆಗಳನ್ನು ರಥಕ್ಕೆ ಕಟ್ಟಿ, ಎಲ್ಲರೂ ಸಾಲಾಗಿ ನಿಲ್ಲಿ, ಆ ವಾಹಿನಿ ಇತ್ತ ಬರಲಿ, ಶಂಖೋದ್ಘೋಷ ಇಲ್ಲಿ ಕೇಳುತ್ತಿಲ್ಲ, ಈ ಸೈನಿಕರು ಲಾಂಛನವನ್ನು ಸರಿಯಾಗಿ ಧರಿಸಿಲ್ಲ ಎಂಬಿತ್ಯಾದಿ ಗಟ್ಟಿಯಾದ ಧ್ವನಿಗಳು ಕೇಳಿಬರುತ್ತಿದ್ದವು. ವೀರ ಯೋಧರು ಮಾಡುತ್ತಿದ್ದ ಶಂಖ, ಭೇರಿ, ಪಣವ, ಆನಕ, ದುಂದುಭಿ ಇತ್ಯಾದಿ ವಾದ್ಯಗಳ ಘೋಷದಿಂದಲೂ, ರಥಚಕ್ರಗಳ ಶಬ್ದದಿಂದಲೂ, ಆನೆಗಳ ಘೀಂಕಾರ, ಕುದುರೆಗಳ ಹೇಷಾರವ, ಸೈನಿಕರ ಜಯಕಾರಗಳಿಂದಲೂ ನಭೋಮಂಡಲವು ಪ್ರತಿಧ್ವನಿತವಾಯಿತು. ಆನಂತರ ಯುಧಿಷ್ಠಿರನು ತನ್ನ ಸೇನೆಯ ಮುಂಭಾಗದಲ್ಲಿ ನಿಂತು
ಧರ್ಮ ಅಧರ್ಮಗಳ ನಡೆಯಲಿರುವ ಈ ಯುದ್ಧದ ಧರ್ಮದ ಪಕ್ಷವಾದ ನಮ್ಮ ಕಡೆಗೆ ಯಾರು ಬೇಕಾದರೂ ಬರಬಹುದು. ನಾನು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು. ಆಗ ಧೃತರಾಷ್ಟ್ರನ ಮಕ್ಕಳಲ್ಲಿ ಒಬ್ಬನಾದ ಯೂತ್ಸು ಕೌರವ ಪಕ್ಷವನ್ನು ತೊರೆದು ಪಾಂಡವರ ಕಡೆ ಸೇರಿದನು. ಕುರುಸೇನೆಯ ಪ್ರಮುಖರಾದ ಭೀಷ್ಮರು, ಪಾಂಡವ ಸೇನೆಯ ಪ್ರಮುಖನಾದ ದುಷ್ಟದ್ಯುಮ್ನನು ತಮ್ಮ ಸೇನೆಯ ವ್ಯೂಹವನ್ನು ರಚಿಸಿದರು. ದ್ರೋಣ, ಕೃಪ, ಅಶ್ವತ್ಥಾಮ ಮೊದಲಾದ ಕುರುವೀರರು, ಯುಧಿಷ್ಠಿರ, ಭೀಮಸೇನ, ಸಾತ್ಯಕಿ, ದೃಷ್ಟಕೇತು ಮೊದಲಾದ ಪಾಂಡವ ಸೇನಾ ಪ್ರಮುಖರು ವಿವಿಧ ಬಣ್ಣಗಳ ಧ್ವಜವನ್ನು ಹೊಂದಿದ ಉತ್ತಮ ರಥವನ್ನೇರಿ ತಮ್ಮ ತಮ್ಮ ಸೇನಾಪತಿಗಳು ನಿರ್ದೇಶಿಸಿದ ಸ್ಥಳಗಳಲ್ಲಿ ನಿಂತರು.